ಇಲ್ಲಿ ರಾಜ್ಯ ಸರ್ಕಾರ ಚಳಿಗಾಲದ ಅಧಿವೇಶನ ನಡೆಸ್ತಾ ಇದೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರ ಜಲವಂತ ಸಮಸ್ಯೆಗಳ ಮೇಲೆ ಚರ್ಚೆ ನಡೆಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 1 ಕೋಟಿ ಸ್ಲಮ್ ಜನರು ಏನಿದ್ದೀವಿ, ಈ 1 ಕೋಟಿ ಸ್ಲಮ್ ಜನರ ಸಮಸ್ಯೆಗಳು ಎಲ್ಲೂ ಸಹ ಚರ್ಚೆಗೆ ಬರ್ತಾ ಇಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಜಲವಂತ ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಹಾಗಾಗಿ ಇದನ್ನ ಎಚ್ಚರಿಸೋದಕ್ಕೆ ಇವತ್ತು ಬೆಳಗಾವಿನ ಕನ್ನಡ ಸಾಹಿತ್ಯ ಭವನದಲ್ಲಿ ನಾವು ಒಂದು ಸ್ಲಮ್ ಜನಾಂದೋಲನ ಕರ್ನಾಟಕದಿಂದ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಪ್ರತಿಭಟನಾ ಸಭೆಯ ಮುಖಾಂತರ ನಾವು ಈ ಸರ್ಕಾರವನ್ನ ಎಚ್ಚರಿಸ್ತಾ ಇರ್ತಕ್ಕಂಥದ್ದು, ಬಡವರಿಗೆ ವಸತಿ ನೀಡತಕ್ಕಂಥ ಒಬ್ಬರು ಸಮರ್ಥ ಸಚಿವರನ್ನ ನೀವು ನೇಮಕ ಮಾಡಿ, ಅಸಮರ್ಥವಾಗಿರ್ತಕ್ಕಂಥ ಸಚಿವರನ್ನ ದಯಮಾಡಿ ಸಂಪುಟದಿಂದ ಕೈ ಬಿಡಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಸುಮಾರು 1,40,000 ಫಲಾನುಭವಿಗಳಿಗೆ ಏನು ಮನೆಗಳನ್ನ ಕಟ್ತಾ ಇದ್ದಾರೆ, ಅವರೆಲ್ಲರೂ ಅತಂತ್ರವಾಗಿ ಬದುಕನ್ನ ಕಟ್ತಾ ಇದ್ದಾರೆ, ಬೀದಿಯಲ್ಲಿದ್ದಾರೆ. ಅವರಿಗೆ ಆದಷ್ಟು ಬೇಗ ಮನೆಗಳನ್ನ ಪೂರ್ಣಗೊಳಿಸಿ ಅವ್ರನ್ನ ಮನೆಗಳಿಗೆ ಕಳಿಸಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಸ್ಲಮ್ ಜನರಿಗೆ ಅಂತಕ್ಕಂಥದ್ದು. ಮತ್ತೆ ಮೂರನೇದಾಗಿ ಸಾಮಾಜಿಕ ನ್ಯಾಯವನ್ನ ನೀವು ಮಾತಾಡ್ತಾ ಇದ್ದೀರಾ. ಅತ್ಯಂತ ನಗರದಲ್ಲೇ ಹಿಂದುಳಿದಿರ್ತಕ್ಕಂಥ ಅಲೆಮಾರಿಗಳು ಸ್ಲಮ್ ಜನರು, ಹಾಗೇನೆ ದಲಿತರು, ಅಲ್ಪಸಂಖ್ಯಾತರು, ಹೀಗೆ ಸಾಕಷ್ಟು ಬಹು ವಿಧದಲ್ಲಿ ಬದುಕತಕ್ಕಂಥ ಸ್ಲಮ್ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇದುವರೆಗಾಗಿ ಸಿಕ್ಕಿಲ್ಲ. ಹಾಗಾಗಿ ಒಂದು ಸಚಿವಾಲಯವನ್ನ ಘೋಷಣೆ ಮಾಡಬೇಕು. ನಮಗೆ ಈ ರಾಜ್ಯದಲ್ಲಿ ವಸತಿ ಹಕ್ಕು ಕಾಯ್ದೆಯನ್ನ ಜಾರಿಗೊಳಿಸಬೇಕು. ನೀವು 2023ರ ಪ್ರಣಾಳಿಕೆಯಲ್ಲಿ ಏನು ಘೋಷಣೆಯನ್ನ ಮಾಡಿದ್ರ ಸ್ಲಮ್ ಈ ಪ್ರಣಾಳಿಕೆಯಲ್ಲಿ ಇವತ್ತು ಚಿತ್ರದುರ್ಗ ಘೋಷಣೆಯನ್ನ ಏನ್ ಮಾಡಿದ್ರ ಅದರಲ್ಲಿ ಉಚಿತವಾಗಿರ್ತಕ್ಕಂಥ ಮನೆ ಮತ್ತೆ ಭೂಮಿಯನ್ನ ಕೊಡ್ತೇವೆ. ಸರ್ಕಾರ ಅವಾಗ ಮಾಡಿರ್ತಕ್ಕಂಥದ್ದು, ಅಂದ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡಿದಂಥದ್ದು, ಅದನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಬಜೆಟ್ ನಲ್ಲಿ ಅದನ್ನ ಮಂಡನೆ ಮಾಡ್ಬೇಕು. ಈಗಾಗಲೇ 2.5 ವರ್ಷ ಆಗ್ತಾ ಇದೆ. 2.5 ವರ್ಷ ಆಗ್ತಾ ಇದ್ರು ನಮ್ ಕಡೆ ಗಮನ ಕೊಟ್ಟಿಲ್ಲ ನೀವು. ಈಗ ಏನು ಉಚಿತವಾಗಿ ಭೂ ಒಡೆತನವನ್ನ ಕೊಡ್ತೀವಿ ಅಂತೇಳಿ 2 ವರ್ಷ ತುಂಬಿದಂತ ಸಂದರ್ಭದಲ್ಲಿ ವಿಜಯನಗರ ಘೋಷಣೆಯನ್ನ ಮಾಡಿದ್ರು. ಈ ವಿಜಯನಗರ ಘೋಷಣೆ ಪ್ರಕಾರವಾಗಿ ಕಂದಾಯ ಭೂಮಿಗಳನ್ನ ನೀವು ಕಂದಾಯ ಗ್ರಾಮಗಳನ್ನಾಗಿ ಮಾಡ್ತಾ ಇದ್ರ. ಆದ್ರೆ ಖಾಸಗಿ ಮಾಲೀಕತ್ವದಲ್ಲಿ ಖಾಸಗಿ ಕೊಳಚೆ ಪ್ರದೇಶಗಳಲ್ಲಿ 50 ವರ್ಷದಿಂದ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಸ್ಲಮ್ ಜನರನ್ನ ಒಕ್ಕಲೆಬ್ಸ್ತಕ್ಕಂಥ ಸುತ್ತೋಲೆಯನ್ನ ಸರ್ಕಾರ ಮಾಡಿದೆ. ಅದು ತಕ್ಷಣ ವಾಪಸ್ ತಗೊಳ್ಬೇಕು. ನೀವು ಭೂ ಒಡೆತನ ನಮಗೆ ಖಾತ್ರಿ ಮಾಡಬೇಕು, ಮತ್ತೆ ವಸತಿಯನ್ನ ಉಚಿತವಾಗಿ ಕೊಡಬೇಕು. ನಮಗೆ ಫಲಾನುಭವಿ ಶುಲ್ಕ 1 ಲಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಒಂದು ಬೇಡಿಕೆಗಳನ್ನ ಗಮನ ಸೆಳೆದಿ ಒನ್ ಟೈಮ್ ಗ್ರಾಂಟ್ ಅನ್ನ ಕರ್ನಾಟಕ ರಾಜ್ಯದ ಎಲ್ಲನ ಸರ್, ನಮ್ಮ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು 2,816 ಕೊಳಚೆ ಪ್ರದೇಶಗಳು ಅಧಿಕೃತ ಘೋಷಣೆ. ಹಾಗೇನೆ DMA ನಗರಾಭಿವೃದ್ಧಿ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು 3,699. ಇದರಲ್ಲಿ ಸುಮಾರು 2,10,00,000 ಜನ ನಗರದಲ್ಲಿದ್ದಾರೆ. ಅದರಲ್ಲಿ 40% ನಾವಿದ್ದೀವಿ. ಸುಮಾರು 1 ಕೋಟಿ ಜನರ ತನಕ ಸ್ಲಮ್ ಜನರಿದ್ದೀವಿ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲೂ ಸಹ ಇವತ್ತು ಸ್ಲಮ್ಗಳಿದ್ದಾವೆ. ಈ 31 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಲಮ್ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ ಒನ್ ಟೈಮ್ ಗ್ರಾಂಟ್ ಅನ್ನ ನೀವು ಈ ಸರ್ಕಾರ ಈ ಬಜೆಟ್ ನಲ್ಲಿ 2026-27ನೇ ಸಾಲಿನ ಬಜೆಟ್ ನಲ್ಲಿ ನೀಡಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಲಿಕ್ಕೆ ಈ ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ. ಚಳಿಗಾಲ ಅಧಿವೇಶನದಲ್ಲಿ ಈಗಾಗಲೇ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ನಿಮ್ಮ ವಿಷಯವನ್ನು ಜೇರ್ಕರ್ತ ಚರ್ಚೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಸಂಘಟನೆ ವತಿಯಿಂದ ಯಾವ ರೀತಿ ಹೋರಾಟವನ್ನು ಕೈಗೊಳ್ತೀವಿ? ಸರ್, ಈಗಾಗಲೇ ನಾವು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ 5 ಘೋಷಣೆಗಳನ್ನ ಮಾಡ್ತಾ ಇದ್ದೀವಿ. ಆ 5 ಘೋಷಣೆಗಳಲ್ಲಿ ನಾವು ಈ ತರದಲ್ಲಿ ಸರ್ಕಾರ ನಮ್ಮ ನಿರ್ಲಕ್ಷ್ಯ ಮಾಡಿದ್ದೇ ಆದ್ರೆ ಇಡೀ ರಾಜ್ಯಾದ್ಯಂತ ಇನ್ನು ಮುಂದೆ ನಾವೊಂದು ಜನಾಭಿಪ್ರಾಯ ರೂಪಿಸ್ತಕ್ಕಂಥ ಒಂದು ಆಂದೋಲನವನ್ನ ಕೈಗೆತ್ಕೊಳ್ತಾ ಇದ್ದೀವಿ. ಯಾವ ಸರ್ಕಾರವನ್ನ ಇವತ್ತು ಕೈ ಹಿಡಿದಿದ್ದಾರೆ ಸ್ಲಮ್ ಜನರು, ಆ ಸರ್ಕಾರ ಸಂವಿಧಾನ ಪರವಾಗಿರ್ತಕ್ಕಂಥ ಒಂದು ಆಶಯಕ್ಕೋಸ್ಕರ ನಾವು ಕೈ ಹಿಡಿದಂಥದ್ದಿತ್ತು. ಆದ್ರೆ ಇವತ್ತು ಅದನ್ನ ಈಡೇರಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಈ ಜನ ಅಭಿಪ್ರಾಯವೇ ನಿಮಗೆ ಮುಳ್ಳಾಗ್ತಕ್ಕಂಥದ್ದಾಗ್ತದೆ ಅಥವಾ ನಿಮ್ಮನ್ನ ಎಚ್ಚರಿಸ್ತಕ್ಕಂಥದ್ದಾಗ್ತದೆ, ಅಧಿಕಾರದಿಂದ ಕೆಳಗಿಳಿಬೇಕಾಗ್ತದೆ. ಹಾಗಾಗಿ ನೀವು ಅಧಿಕಾರವನ್ನ ನಾವು ಮುಂದುವರಿಸ್ತೀವಿ,
ಮತ್ತೊಂದು ಅವಧಿಗೆ ಹೋಗ್ತೀವಿ ಅನ್ನೋದಾದ್ರೆ ಸ್ಲಮ್ ಜನರ ಪರವಾಗಿರ್ತಕ್ಕಂಥ ಏನು ತೀರ್ಮಾನಗಳನ್ನ ಮಾಡಿದ್ರೆ ಅದನ್ನ ನೀವು ಈಡೇರಿಸಬೇಕಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಏನು ಎಚ್ಚರಿಕೆ ಇಲ್ಲ ಸರ್ಕಾರಕ್ಕೆ ನೋಡಿ, ನಾವು ಗಂಭೀರವಾಗಿ ಸ್ಲಮ್ ಜನರ ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಇಚ್ಛಾಶಕ್ತಿಯನ್ನ ತೋರಿಸಿ ಅಂತ ಕೇಳ್ತಾ ಇದ್ದೇವೆ. ಇಚ್ಛಾಶಕ್ತಿ ಕೊರತೆ ಇದೆ ಸರ್ಕಾರದಲ್ಲಿ. ಹಾಗಾಗಿ ನಮ್ಗೆ ಇಚ್ಛಾಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು. ಇಲ್ಲ ಅಂತಕ್ಕನ್ನೋದಾದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತವೆ. ಈಗಾಗಲೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ, ನಮ್ಮ MLAಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಮುಂದೆ ಗೆರವ್ ಮಾಡತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತೀವಿ. ಇವತ್ತು ಹೇಗೆ ವಸತಿ ಸಚಿವರನ್ನ ಪ್ರತಿಯೊಂದು ರಾಜ್ಯದಂತ ಪ್ರತಿಯೊಂದು ಜಿಲ್ಲೆಯ ಮಂತ್ರಿಗಳಿಗೆ ಮನವಿ ಗೆರವ್ ಆಗ್ತೀರಾ ಸರ್? ನಾವು ಈಗಾಗಲೇ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು ವಸತಿ ಸಚಿವರು ಇದರಲ್ಲಿ ನಾಯಕ ಆಗಿದ್ದಾರೆ ಅಂತವ್ರು ಫಸ್ಟ್ ನಾವು ಗೆರವ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಇವತ್ತು ಸುವರ್ಣಸೌಧದಲ್ಲಿ ಅದೇ ಒಂದು ಸಾಂಕೇತಿಕವಾಗಿ ಅವ್ರನ್ನ ಗೆರವ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಮುಂದೆ ಇದನ್ನ ನಾವು ತೀವ್ರತರವಾಗಿ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ ಗೆರವಾಗ್ತಕ್ಕಂಥ ಕೆಲಸಗಳನ್ನ ಮಾಡಿ ಒಟ್ಟಾರೆ ನಮ್ಮ ಜನರಲ್ಲಿ ಒಂದು ಎಚ್ಚರಿಸ್ತಕ್ಕಂಥ, ನಮ್ಮನ್ನ ಈ ತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಜನಾಭಿಪ್ರಾಯವನ್ನ ವ್ಯಾಪಕವಾಗಿ ತರ್ತಕ್ಕಂಥದ್ರ ಮುಖಾಂತರವಾಗಿ ನಾವು ಈ ಸರ್ಕಾರವನ್ನ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚುತ್ತೀವಿ ಅಂತಕ್ಕಂಥ. ತಮ್ಮ ಹೆಸರು? ಎ. ನರಸಿಂಹಮೂರ್ತಿ, ರಾಜ್ಯ ಸಂಚಾಲಕರು, ಸ್ಲಮ್ ಜನ ಆಂದೋಲನ ಕರ್ನಾಟಕ.